ಪೊನ್ನಪ್ಪ ಪೊನ್ನಪ್ಪ. ಹಾ ಏನು ಯಾಕಂಗ್ ಕೂಗಾಡ್ತಿದ್ಯಾ? ನೀನು ಈ ತರ ಕೂಗೋದೆಲ್ಲ ನಿಲ್ಸೋದಿಲ್ವಾ ನೀನು? ಒಂದ್ ನಿಮಿಷ, ನೀನ್ ನನಗಿವಾಗ ಇನ್ವಿಟೇಷನ್ ಕೊಟ್ಟಿಯಲ್ಲ? ಹೌದು, ಅದಕ್ಕೇನಿವಾಗ ಮದ್ವೆ ಕರ್ಕೊಂಡೋಗ್ಲಾ ನಿನ್ನ? ಅದಲ್ಲ ಪೊನ್ನಪ್ಪ, ವೀರಣ್ಣನ್ ತಂಗಿ ಅರ್ಚನಾ ನಾನ್ ಇಲ್ಲಿದ್ದೀನಿ, ಅವಳು ಹೇಗ್ ಮದ್ವೆ ಆಗ್ತಾಳೆ? ಹೌದು, ಈಗೇನು ನಿನ್ನ ಮದ್ವೆ ಕರ್ಕೊಂಡೋಗ್ಬೇಕಾ? ನನ್ನ ಮದ್ವೆ ಕರ್ಕೊಂಡ್ ಹೋಗೋದ್ ಬೇಡ, ಹೇಗಾದ್ರೂ ಮಾಡಿ ಆ ಮದ್ವೆ ನಿಲ್ಲಿಸ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ಮದ್ವೆ ಆಗ್ತಿರೋದು ಯಾರು ಹೇಳು? ಶಾಂತಿ. ಅವಳು ನನ್ ಫ್ರೆಂಡ್. ಹಾಗೆಲ್ಲ ಮದ್ವೆ ನಿಲ್ಸಕ್ಕಾಗಲ್ಲ. ನಾನೇನು ಮಿತ್ರದ್ರೋಹ ಮಾಡ್ತೀನಿ ಅಂದ್ಕೊಂಡಿದ್ಯಾ ನೀನು? ಹಾಗಲ್ಲ ಪೊನ್ನಪ್ಪ, ಅವಳು ಮಾಡ್ತಿರೋದು ತಪ್ಪಲ್ವಾ ಪೊನ್ನಪ್ಪ? ಏನ್ ತಪ್ಪು? ಅವಳ ಗಂಡನೇ ಅವಳು ಮದ್ವೆ ಆಗ್ತಿದ್ದಾಳೆ. ಅಲ್ಲ, ಅದಾಗ್ಲಿ, ಆದ್ರೆ ನನ್ನ ಅಣ್ಣನ್ ತಂಗಿಯಾಗಿ ಯಾಕೆ ಅವಳು ಮದ್ವೆ ಆಗ್ಬೇಕು? ಈಗ ಏನ್ ಮಾಡು ಅಂತ್ಯಾ? ಪೊನ್ನಪ್ಪ ಪ್ಲೀಸ್ ಪೊನ್ನಪ್ಪ, ಹೇಗಾದ್ರೂ ಮಾಡಿ ಆ ಮದ್ವೆನ ನಿಲ್ಲಿಸ್ಬೇಕು ಪೊನ್ನಪ್ಪ. ಮದ್ವೆ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ಏನ್ ಮಾಡ್ಲಿ? ಹೇಗ್ ನಿಲ್ಸೋದು? ಹೇಗಾದ್ರೂ ಮಾಡಿ ನಿಲ್ಸು. ನಾನ್ ಹೋಗಿ ಹೇಳಿದ್ರೆ ಯಾರು ನಂಬಲ್ಲ. ಹಾಗಂತ ನಿನ್ ಕರ್ಕೊಂಡೋಗಿ ಅಲ್ಲಿ ಹೇಳ್ಸೋದಿಕ್ಕೂ ಆಗಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಯಾರು ಅಂತ ವಿಡಿಯೋ ಮಾಡಿ ಹೇಳು. ಇದನ್ನ ನಿಮ್ಮ ಅಣ್ಣಂಗೆ ಕಳ್ಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನೋಡಿ ಮದ್ವೆ ನಿಂತ್ರೆ ನೋಡೋಣ. ನೀನ್ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಡು. ನಾನಣ್ಣ, ನಿನ್ನ ಅರ್ಚನಾ. ಅಣ್ಣ, ಅಲ್ಲಿ ನಿನ್ ಜೊತೆಲಿ ಇದ್ದಾಳಲ್ಲ, ಅವಳು ಅರ್ಚನಾ ಅಲ್ಲ ಅಣ್ಣ, ಅವಳು ಶಾಂತಿ. ಅವಳು ಒಳ್ಳೆವಳಲ್ಲ ಅಣ್ಣ. ಅವಳು ದುಡ್ಡಿನ ಆಸೆಗೋಸ್ಕರ ನನ್ನನ್ನಿಲ್ಲಿ ಒಂದ್ ಕಡೆ ಕೂಡ್ ಹಾಕಿ ನಿನ್ ಹತ್ರ ಬಂದು ನಾಟಕ ಆಡ್ತಿದ್ದಾಳಣ್ಣ. ಅಣ್ಣ, ನಾನು ಒಂದ್ಸಲ ಇಲ್ಲಿಂದ ತಪ್ಪಿಸ್ಕೊಂಡು ಅಲ್ಲಿವರೆಗೂ ಬಂದೆ ಅಣ್ಣ. ಅವಳು ನನ್ನ ತಲೆಗೆ ಹೊಡೆದು ನನ್ನ ಮತ್ತೆ ಬೇರೆ ಕಡೆ ಕೂಡ ಹಾಕದ್ಲಣ್ಣ. ಆಮೇಲೆ ನಿನ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಏನೇನೋ ನಾಟಕ ಮಾಡಿದ್ಲಣ್ಣ. ನಾನು ನಿಜ ಇರ್ಬೋದು ಅನ್ಕೊಂಡೆ. ಆ ಗಳಿಗೆಲಿ ಯಾಕೆ ಏನು ಅಂತ ನಾನು ಏನು ಯೋಚನೆ ಮಾಡಿಲ್ಲ ಅಣ್ಣ. ಆದ್ರೆ ಅವಳು ಈಗ ನಿನ್ ಜೊತೆನಲ್ಲಿ ನಂತರ ವೇಷ ಹಾಕೊಂಡು ಅವಳ ಗಂಡನ್ನೇ ಮದ್ವೆ ಆಗ್ತಿದ್ದಾಳಣ್ಣ. ಇದ್ರ ಹಿಂದೆ ಇರೋ ಉದ್ದೇಶ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಅಣ್ಣ, ಆದ್ರೆ ಅವಳೇನೋ ದೊಡ್ಡ ಪ್ಲಾನೇ ಮಾಡಿದಾಳಣ್ಣ. ಇದರಿಂದ ನನಗ್ ತೊಂದರೆ ಆಗುತ್ತೆ ಅಂತ ಅಲ್ಲ ಅಣ್ಣ, ನಿನಗೂ ಅತ್ತಿಗೆಗೂ ಇದರಿಂದ ಏನಾದ್ರೂ ತೊಂದರೆ ಆಗ್ಬೋದಾ ಅಂತ ನನ್ ಮನ್ಸು ಹೇಳ್ತಿದೆ ಅಣ್ಣ. ಆದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಅಣ್ಣ. ನಿನಗೂ ಗೊತ್ತಾಗ್ಲಿಲ್ವಾ ಅಣ್ಣ ನಾನ್ಯಾರು ಅವಳು ಯಾರು ಅಂತ? ನಿನ್ ತಂಗಿನ ಇಷ್ಟು ಬೇಗ ಹೇಗಣ್ಣ ಮರ್ತೆ? ಹೇಗಣ್ಣ ಮನ್ಸು ಬಂತು ನಿನಗೆ? ಅಣ್ಣ, ಅವಳು ಅಂಥದ್ದು ಏನಣ್ಣ ಮಾಡಿದಾಳೆ ನಿಂಗೆ? ಅವಳು ಏನೋ ಮಾಡಿದಾಳೆ ನಿಂಗೆ. ನಾನು ಉಸಿರಾಡೋ ಉಸಿರು ಬಗ್ಗೆ ಗೊತ್ತು ನಿನ್ಗೆ. ನಾನ್ ಮಾತಾಡೋ ಮಾತಿನ ಬಗ್ಗೆ ಗೊತ್ತು ನಿನ್ಗೆ. ಅಂತ ನಿನ್ನೆ ಮೋಸ ಮಾಡಿದಾಳೆ ಅಂದ್ರೆ ಅವಳು ಸಾಮಾನ್ಯವಾದವಳಲ್ಲ ಅಣ್ಣ. ನೋಡು, ನೀನ್ ಈ ವಿಡಿಯೋ ನೋಡಿದ ತಕ್ಷಣ ಮೊದ್ಲ ಮದ್ವೆ ನಿಲ್ಲಿಸ್ಬಿಡೋಣ. ನಾನ್ ಅರ್ಚನಾ ಅಣ್ಣ. ಅಣ್ಣ ಪ್ಲೀಸ್, ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಣ್ಣ. ನಾನು ನಿನ್ಗೋಸ್ಕರ ಕಾಯ್ತಿದ್ದೀನಿ ಅಣ್ಣ. ಬೇಗ ಬಂದು ನನ್ನ ಕರ್ಕೊಂಡು ಹೋಗು. ಮಂತ್ರ, ಏನ್ ತಲೆನೇ ನಿಂದು? ಲಗ್ನ ಪತ್ರಿಕೆ ತೋರ್ಸಕ್ ಹೇಳಿದ್ದು ನೀನೆ. ಲಗ್ನ ಪತ್ರಿಕೆ ತೋರ್ಸು ಹೀಗಾಗತ್ತೆ ಅಂತ ಅದ್ ಹೇಗೆ? ಏನ್ ಪೊನ್ನಪ್ಪ ಇನ್ನೂ ನೋಡ್ತಿದ್ಯಾ? ರೆಕಾರ್ಡ್ ಆಗಿದ್ಯೇನೋ ಅಂತ ಚೆಕ್ ಮಾಡ್ತಿದ್ದೆ. ನನ್ನ ಕೆಲ್ಸನ ನಾನ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಅಣ್ಣಂಗೆ ಕಳಿಸ್ತೀನಿ. ಮದ್ವೆ ನಿಂತ್ರೆ ನಿನ್ ಪುಣ್ಯ, ಇಲ್ವಾ ನಿನ್ ಕರ್ಮ. ನಾನೇನು ಮಾಡಕ್ಕಾಗಲ್ಲ.